ಎಲ್ಲರಿಗೂ ನಮಸ್ಕಾರ. ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಚಾನೆಲ್ಲಿಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಮಲೆನಾಡಿನ ಒಂದು ಕತೆಯನ್ನ ಕೇಳೋಣ. ಹಾಗಾದ್ರೆ ಬನ್ನಿ ಕತೆಯನ್ನ ಶುರು ಮಾಡೋಣ. ಉತ್ತರ ಕನ್ನಡ ಜಿಲ್ಲೆಯ ದಟ್ಟ ಅರಣ್ಯ ಮತ್ತು ಬೆಟ್ಟಗಳ ಮಧ್ಯದಲ್ಲಿದ್ದ ಸೋಮಗಿರಿ ಎಂಬ ಸಣ್ಣ ಮಲೆನಾಡಿನ ಗ್ರಾಮ. ಸುತ್ತಲೂ ಎತ್ತರದ ಪರ್ವತಗಳು, ಹಸಿರು ಕಣಿವೆಗಳು ಮತ್ತು ಸದಾ ಸುರಿಯೋ ಮಂಜು. ಆ ಹಳ್ಳಿಯ ಬೆಟ್ಟದ ತುದಿಯಲ್ಲಿದ್ದ ಸಣ್ಣ ಹೆಂಚಿನ ಮನೆಯಲ್ಲಿ ಬಸವಣ್ಣಜ್ಜ ಅಂತ 70 ವರ್ಷದ ವಯಸ್ಸಾದ ವೃದ್ಧರು ವಾಸ ಮಾಡ್ತಾ ಇದ್ರು. ಬಸವಣ್ಣಜ್ಜ ಹಳೆಯ ಕಾಲದ ಮನುಷ್ಯ. ಅವರ ಬಳಿ ಕರೆಂಟು ಇರಲಿಲ್ಲ, ಯಾವುದೇ ಆಧುನಿಕ ಉಪಕರಣಗಳು ಕೂಡ ಇರಲಿಲ್ಲ. ಆದ್ರೆ ಅವ್ರ ಹತ್ರ ಒಂದು ಹಳೆಯ ಹಿತ್ತಾಳೆಯ ಮಾಯಾ ಲ್ಯಾಟಿನ್, ಕೆರೋಸಿನ್ ಲ್ಯಾಟಿನ್ ಇತ್ತು. ಪ್ರತಿ ಸಂಜೆ ಮಂಜು ಕವಿತಿದ್ದಂತೆ ಬಸವಣ್ಣಜ್ಜ ಆ ಲ್ಯಾಟಿನ್ ಅನ್ನ ಹಚ್ಚಿ ತಮ್ಮ ಮನೆಯ ಹೊರಗಿನ ಮರದ ಕಂಬಕ್ಕೆ ತೂಗು ಹಾಕ್ತಾ ಇದ್ರು. ಹಳೆಯ ಕಾಲದಲ್ಲಿ ಬೆಟ್ಟ ಹತ್ತಿ ಬರೋ ಹಳ್ಳಿ ಜನರಿಗೆ, ದಾರಿ ಹೊಕ್ಕರಿಗೆ ಮತ್ತೆ ಕಾಡಿನ ಮೃಗಗಳಿಂದ ರಕ್ಷಣೆ ಪಡೆಯೋಕೆ ಆ ದೀಪದ ಬೆಳಕು ದೊಡ್ಡ ದಾರಿದೀಪ ಆಗಿತ್ತು. ಅಷ್ಟೇ ಅಲ್ಲ, ದಾರಿಯಲ್ಲಿ ಹೋಗೋ ಪ್ರತಿಯೊಬ್ಬರಿಗೂ ಬಸವಣ್ಣಜ್ಜ ಬಿಸಿ ಬಿಸಿ ಕಷಾಯ ಮತ್ತೆ ಮನೆಯಲ್ಲಿದ್ದ ಉಪಹಾರಗಳನ್ನ ಪ್ರೀತಿಯಿಂದ ನೀಡ್ತಾ ಇದ್ರು. ಊರಿನ ಜನರಿಗೆ ಬಸವಣ್ಣಜ್ಜನ ಮನೆ ಕೇವಲ ಮನೆಯಾಗಿರ್ಲಿಲ್ಲ, ಅದೊಂದು ಅನ್ನದಾನದ ವಿಶ್ರಾಂತಿ ಧಾಮ ಆಗಿತ್ತು. ಕಾಲ ಬದಲಾಯ್ತು. ಸೋಮಗಿರಿ ಹಳ್ಳಿಯ ಪಕ್ಕದಲ್ಲೇ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ನ್ಯಾಷನಲ್ ಹೈವೇ ನಿರ್ಮಾಣ ಆಯ್ತು. ಬೆಟ್ಟಗಳನ್ನ ಕೊರೆದು ಕಾಂಕ್ರೀಟ್ ರಸ್ತೆಗಳು ಬಂದ್ವು. ಹಳ್ಳಿಯ ಯುವಕರೆಲ್ಲರೂ ನಗರಗಳಿಗೆ ಹೊರಟೋದ್ರು. ಅದೇ ಬಡಾವಣೆಗೆ ವಿವೇಕ್ ಅಂತ ಹೊಸ ತಂತ್ರಜ್ಞಾನ ಕಂಪನಿಯ ಇಂಜಿನಿಯರ್ ಬಂದ. ಅವನು ಬೆಟ್ಟದ ಕೆಳಭಾಗದಲ್ಲಿ ಅತ್ಯಾಧುನಿಕವಾದ ರೋಬೋಟಿಕ್ ಲೈಟ್ಗಳು ಮತ್ತೆ CSC ಸೆಕ್ಯೂರಿಟಿ ಸಿಸ್ಟಮ್ ಇರುವ ದೊಡ್ಡ ಬಂಗಲೆಗಳನ್ನ ಕಟ್ಟಿಸ್ಕೊಂಡ. ವಿವೇಕ್ ಸದಾ ತನ್ನ ಲ್ಯಾಪ್ಟಾಪ್, ಹೆಡ್ಫೋನ್ ಮತ್ತೆ ಕೆಲಸದಲ್ಲಿ ಮುಳುಗಿರ್ತಿದ್ದ. ಅವನಿಗೆ ಪಕ್ಕದಲ್ಲಿದ್ದ ಬಸವಣ್ಣಜ್ಜನ ಹಳೆಯ ಶೈಲಿಯ ಬದುಕು ವಿಚಿತ್ರವಾಗಿ ಕಾಣಿಸ್ತಿತ್ತು. ಈ ಕಾಲದಲ್ಲೂ ಕರೆಂಟ್ ಇಲ್ಲದೆ ಸಂಜೆ ಆ ಹಳೆ ಲ್ಯಾಟಿನ್ ಹಚ್ಚಿ ಕೂರುವ ಆ ಅಜ್ಜನಿಗೆ ಬುದ್ಧಿನೇ ಇಲ್ಲ. ತಂತ್ರಜ್ಞಾನವಿಲ್ಲದ ಬದುಕು ದಂಡ ಅಂತ ವಿವೇಕ್ ತನ್ನ ಮನಸ್ಸಲ್ಲೇ ಗೇಲಿ ಮಾಡ್ತಾ ಇದ್ದ. ಯಾರಾದ್ರೂ ಮಾತನಾಡಿಸಲು ಬಂದ್ರೆ ನನಗೆ ಸಮಯ ಇಲ್ಲ ಅಂತ ಬಾಗ್ಲು ಹಾಕೋತಿದ್ದ. ಮನುಷ್ಯರಿಗಿಂತ ಅವನಿಗೆ ಅವನ ವೈಫೈ, ಗ್ಯಾಜೆಟ್ಗಳೇ ಮುಖ್ಯ ಆಗಿದ್ವು. ಒಂದು ರಾತ್ರಿ ಮಲೆನಾಡಿನಲ್ಲಿ ಭೀಕರ ಕಾಡು ಮಳೆ ಮತ್ತೆ ಭೂಕುಸಿತ ಅಂದ್ರೆ ಲ್ಯಾಂಡ್ ಸ್ಲೈಡ್ ಸಂಭವಿಸಿತು. ಬೆಟ್ಟದ ತುದಿಯಿಂದ ದೊಡ್ಡ ಬಂಡೆಗಳು ಮತ್ತೆ ಮರಗಳು ಉರುಳಿ ಬಿದ್ದು ಹೆದ್ದಾರಿಯ ವಿದ್ಯುತ್ ಕಂಬಗಳು ಹಾಗೂ ಮೊಬೈಲ್ ಟವರ್ಗಳು ನೆಲಸಮವಾದವು. ವಿವೇಕನ ಬಂಗಲೆಯಲ್ಲಿದ್ದ ಹೈಟೆಕ್ ಸೋಲಾರ್ ಸಿಸ್ಟಮ್ಸ್, ವೈಫೈ ಮತ್ತೆ ಇಂಟರ್ನೆಟ್ಗಳು ಸಂಪೂರ್ಣವಾಗಿ ಕೆಲಸ ಮಾಡೋದನ್ನ ನಿಲ್ಲಿಸಿದ್ವು. ಮೊಬೈಲ್ ನೆಟ್ವರ್ಕ್ ಹೊರಟೋಯ್ತು. ಕಡು ಕತ್ತಲೆ ಇಡೀ ಕಣಿವೆಯನ್ನ ಆವರಿಸ್ತು. ಅಷ್ಟರಲ್ಲೇ ಬೆಟ್ಟದ ಮೇಲಿಂದ ಸಣ್ಣಗೆ ನೀರು ನುಗ್ಗೋಕೆ ಶುರು ಆಯ್ತು. ವಿವೇಕನ ಮನೆಯ ಗಾಜಿನ ಬಾಗಿಲುಗಳು ಒಡೆದು ಹೋದ್ವು. ತಂತ್ರಜ್ಞಾನದ ಮೇಲೆಯೇ ಸಂಪೂರ್ಣವಾಗಿ ಅವಲಂಬವಿದ್ದ ವಿವೇಕ್ಗೆ ಕತ್ತಲೆಯಲ್ಲಿ ಎಲ್ಲಿಗೆ ಹೋಗ್ಬೇಕು ತಿಳಿದೇ ಭಯದಿಂದ ನಡುಗತೊಡಗಿದ. ಅವನ ಎಲ್ಲ ಸ್ಮಾರ್ಟ್ಫೋನ್ಗಳು ಮತ್ತೆ ಡಿವೈಸ್ಗಳು ನಿಸ್ಸಾರವಾಗಿ ಹೋಯ್ತು. ದಿಕ್ಕು ತೋಚದೆ ಕತ್ತಲೆಯಲ್ಲಿ ನಿಂತಿದ್ದ ವಿವೇಕ್ ಹೊರಗೆ ನೋಡಿದಾಗ ದೂರದ ಬೆಟ್ಟದ ತುದಿಯಲ್ಲಿ ಮಂಜಿನ ಮಧ್ಯೆಯೂ ಒಂದು ಹಳದಿ ಬಣ್ಣದ ಮೃದುವಾದ ಬೆಳಕು ಹೊಳಿತಾ ಇರೋದು ಅವನಿಗೆ ಕಾಣಿಸ್ತು. ಅದು ಬಸವಣ್ಣಜ್ಜ ಕಂಬಕ್ಕೆ ತೂಗು ಹಾಕಿದ್ದ ಹಳೆಯ ಹಿತ್ತಾಳೆಯ ಲ್ಯಾಟಿನ್ ಬೆಳಕು. ವಿವೇಕ್ ಆ ಬೆಳಕನ್ನೇ ದಾರಿಯನ್ನಾಗಿಸ್ಕೊಂಡು ಮಳೆ ಸೋನೆ ಮಧ್ಯ ಕಷ್ಟಪಟ್ಟು ಬೆಟ್ಟ ಹತ್ತಿ ಬಸವಣ್ಣಜ್ಜನ ಮನೆಯ ಅಂಗಳ ತಲುಪಿದ. ಬಸವಣ್ಣಜ್ಜ ತಕ್ಷಣ ಬಾಗಿಲು ತೆಗೆದು ನಡುಗುತ್ತಿದ್ದ ವಿವೇಕನನ್ನ ಒಳಗೆ ಕರ್ಕೊಂಡು ಒಣ ಬಟ್ಟೆ ನೀಡಿ ಬಿಸಿ ಬೆಂಕಿ ಕಾಯಿಸಿಕೊಳ್ಳಲು ಜಾಗ ಮಾಡಿಕೊಟ್ಟು ಅಜ್ಜ ನೀಡಿದ ಬಿಸಿ ಕಷಾಯವನ್ನ ಕುಡಿತಿದ್ದಂತೆ ವಿವೇಕ್ಗೆ ಜೀವ ಮರಳಿ ಬಂದಂತಾಯ್ತು.
ವಿವೇಕ್ ಕಣ್ಣೀರ್ ಹಾಕ್ತಾ, ಅಜ್ಜ, ನಾನು ನನ್ನ ತಂತ್ರಜ್ಞಾನ ಯಂತ್ರಗಳೇ ದೊಡ್ಡದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಂದಿನ ಕತ್ತಲೆಯಲ್ಲಿ ನಿಮ್ಮ ಈ ಹಳೇ ಲ್ಯಾಟಿನ್ ಮತ್ತೆ ನಿಮ್ಮ ಹೃದಯದ ದಯೆ ಇಲ್ದಿದ್ರೆ ನಾನು ಜೀವಂತವಾಗಿ ಇರ್ತಾ ಇರ್ಲಿಲ್ಲ ಅಂತ ಪಶ್ಚಾತ್ತಾಪ ಪಟ್ಟ. ಆಗ ಬಸವಣ್ಣಜ್ಜ ಸೌಮ್ಯವಾಗಿ ನಕ್ಕು ಹೀಗೆ ಹೇಳಿದ್ರು, ಮಗನೇ, ತಂತ್ರಜ್ಞಾನ ಜೀವನವನ್ನ ಸುಲಭ ಮಾಡಬಹುದು, ಆದ್ರೆ ಕಷ್ಟ ಬಂದಾಗ ಬೆಳಕು ಕೊಡೋದು ಮನುಷ್ಯನ ಮನಸ್ಸಿನಲ್ಲಿರೋ ದಯೆ. ಯಂತ್ರಗಳು ನಮಗೆ ಸೌಕರ್ಯ ಕೊಡುತ್ತೆ, ಆದ್ರೆ ಮನುಷ್ಯತ್ವ ಮಾತ್ರ ನಮಗೆ ಆಸರೆಯನ್ನ ಕೊಡುತ್ತೆ ಅಂತ ಹೇಳಿದ್ರು. ಆ ರಾತ್ರಿ ನಂತರ ವಿವೇಕ್ ಸಂಪೂರ್ಣವಾಗಿ ಬದಲಾದ. ಅವನು ತಂತ್ರಜ್ಞಾನವನ್ನ ಬಳಸುವುದರ ಜೊತೆಗೆ ಸುತ್ತಮುತ್ತಲಿನ ಜನರೊಂದಿಗೆ ಬೆರೆಯಲು, ಇತರರಿಗೆ ನೆರವಾಗಲು ಶುರು ಮಾಡ್ದ. ಬಸವಣ್ಣಜ್ಜನ ಈ ಹಳೆಯ ಲ್ಯಾಟಿನ್ನ ಬೆಳಕು ಕೇವಲ ಬೆಟ್ಟಕ್ಕೆ ದಾರಿಯಾಗಲಿಲ್ಲ, ಬದಲಿಗೆ ವಿವೇಕನ ಬದುಕಿನಲ್ಲಿದ್ದ ಅಹಂಕಾರದ ಕತ್ತಲೆಯನ್ನ ಓಡಿಸಿ ಮಾನವೀಯತೆಯ ಹೊಸ ಬೆಳಕನ್ನ ಚೆಲ್ತು. ಈ ಸಣ್ಣ ಕಥೆಯಿಂದ ನಮಗೆ ಏನ್ ತಿಳಿಯುತ್ತೆ ಅಂದ್ರೆ, ಆಧುನಿಕತೆ ಮತ್ತೆ ತಂತ್ರಜ್ಞಾನ ಎಷ್ಟೇ ಬೆಳೆದ್ರೂ ಮನುಷ್ಯನಿಗೆ ನಿಜವಾದ ಆಸರೆ ನೀಡೋದು ಇನ್ನೊಬ್ಬ ಮನುಷ್ಯನ ಪ್ರೀತಿ, ದಯೆ ಮತ್ತೆ ಬಾಂಧವ್ಯ ಮಾತ್ರ. ತಂತ್ರಜ್ಞಾನ ಎಷ್ಟು ಬೇಕು ಅಷ್ಟರಲ್ಲಿ ಇದ್ರೆ ತುಂಬಾ ಒಳ್ಳೆಯದು. ಈ ಕತೆ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇದೇ ರೀತಿ ಬಹಳಷ್ಟು ಕತೆಗಳಿಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.